ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮಗೆ ತುಂಬ ಅನುಕೂಲ ಆಯಿತು. ನನ್ನ ಸಮಸ್ಯೆ ಸ್ವಲ್ಪ ಬಗೆಹರಿತು. ಕೇಂದ್ರ ಸರ್ಕಾರಕ್ಕೆ ಮತ್ತು ಕೆನರಾ ಬ್ಯಾಂಕ್ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ವರ್ಷಕ್ಕೆ 3 ಲಕ್ಷ ಅಮೌಂಟ್ ಕಟ್ಟ ಇತ್ತು. ಸುಮಾರು ನಮ್ಮ ಮಕ್ಕಳಿಗೆ ಕಟ್ಟಾಗಿ ಪುನಃ ಡೆತ್ ಆದಾಗ ಅದು ಸುಮಾರು ಒಂದು 2 ಲಕ್ಷ ಅಮೌಂಟು ನಮಗೆ ಡೆತ್ ಕ್ಲೈಮ್ ಆಯಿತು. ಅನುಕೂಲ ಆಗುತ್ತೆ. ಸಾರ್ವಜನಿಕರು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಬೇಕು. ಬ್ಯಾಂಕ್ ಅವರು ಇದನ್ನ ಅವೇರ್ನೆಸ್ ಮುಗಿಸಿರೋದು ನಮಗೆಲ್ಲ ಸಂತೋಷ ತಂದಿದೆ. ಈ ಸಾಕಷ್ಟು ಜನ ಇದರಿಂದ ಬೆನಿಫಿಷಿಯರ್ ಯೂಸ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಅವೇರ್ನೆಸ್ ಮುಗಿಸ್ಬೇಕು. ಹಂಗಾಗಿ ಈಗ ಬ್ಯಾಂಕ್ ಅವ್ರ ಮುಖಾಂತರ, ಹೆಡ್ ಆಫೀಸ್ ಮುಖಾಂತರ ಒಂದು ಟೋಲ್ ಫ್ರೀ ನಂಬರಲ್ಲಿ ಅವ್ರಿಗೆ ಅವೇರ್ನೆಸ್ ಮುಗಿಸೋದ್ರ ಮುಖಾಂತರ ಅನುಕೂಲ. ಕಡಿಮೆ 1000-2000 ತನಕ ಜನ ಕಟ್ಟಬಹುದಂತ ನಾನು ನಿರೀಕ್ಷೆಯಲ್ಲಿ ಇದ್ದೇನೆ. ಇದರಿಂದ ಕೃಷಿ ಇಲಾಖೆಗೆ ಜಾಗೃತ ಮೂಡಿಸಿ ಅತಿ ಹೆಚ್ಚು ಜನಸಂಖ್ಯೆ ಇದು ಫಸಲ್ ಬಿಮಾವನ್ನು ಕಟ್ಟಬೇಕೆಂದು, ಮತ್ತು ಕಟ್ಟಬೇಕಂದ್ರೆ ನಿಮಗೆ ನಿಯರೆಸ್ಟ್ CSC ಸೆಂಟರ್ ಅಥವಾ ಗ್ರಾಮವೊಂದಲ್ಲಿ ಹೋಗಿ ನೀವು ನೋಂದಣಿ ಮಾಡಿಕೊಳ್ಳಬಹುದು. ಇದರಿಂದ ಭಾಳ ಅನುಕೂಲ ಆಗಿದೆ. 1,83,000 हेक्टेयर जो हमारा क्रॉप ड्यू टू ड्राई रूट एंड विल्ड जो डैमेज हुआ था, उसकी वजह से हमारा ये बहुत सारा काम आया, तो कॉम्पेसेट हुआ है, तो भरपाई हुई है क्रॉप इंश्योरेंस के जरिए से. तो इसीलिए हमारे किसान भाइयों को प्रधानमंत्री फसल बीमा योजना में बहुत सारा इंटरेस्ट भी है और बहुत सारा भरोसा भी है. ನಾನು ಹೋದ ವರ್ಷ ಕೂಡ ಈ ಒಂದು ಫಸಲ್ ಬಿಮಾ ಯೋಜನೆಯನ್ನು ಕಟ್ಟಿದ್ದೆ. ಅದು ನನಗೇನಪ್ಪ ಅಂತಂದರೆ ಅತಿವೃಷ್ಟಿ ಆದಾಗ ಮತ್ತು ಅನಾವೃಷ್ಟಿ ಆಯ್ತಂದ್ರೂ ಕೂಡ ನಮಗೆ ರೈತರಿಗೆ ಕೊನೆಗಾಲದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತದೆ. ಮತ್ತು ನನಗೆ ಕೂಡ ಹೋದ ವರ್ಷ ಏನಪ್ಪ ಅಂತಂದರೆ ಫಸಲ್ ಬಿಮಾ ಯೋಜನೆ ನಮಗೆ ಕೈ ಹಿಡಿದಿದೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ನಾನು ಫಸಲ್ ಬಿಮಾ ಯೋಜನೆಯನ್ನು ನಾನು ಕಟ್ಟಿದ್ದೀನಿ. ಅವತ್ತೇ ಈ ಲಾಗಿನ್ ಆಗಿದೆ ಅಂತಂದರೆ ಬೇರೆ ಬ್ಯಾಂಕಿಗೆ ಕಳೀತಿರಲಿಲ್ಲ. ಈಗ ಆ ರೀತಿ ಇಲ್ಲ. ಸುರಕ್ಷಾ ಪೋರ್ಟಲ್ ಅಂತ ಒಂದು ಪೋರ್ಟಲ್ನ ಕೇಂದ್ರ ಸರ್ಕಾರ ಡೆವಲಪ್ ಮಾಡಿದೆ. ಆ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದರೆ ಮಾತ್ರ ಸುರಕ್ಷಾ ಬಿಮಾ ಯೋಜನಾ, ಸುರಕ್ಷಾ ಜನಜೀವನ್ ಯೋಜನಾ ಏನಿದೆ, ಈ ಎರಡೂ ಇನ್ಶೂರೆನ್ಸ್ ಸ್ಕೀಮನ್ನು ಆ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದರೆ ಮಾತ್ರ. ಈಗ ಮತ್ತೆ ಸಾಲ ತಗೋಬೇಕು ಅಂತ ಇದು ಮಾಡ್ತಾ ಇದೀವಿ. ಆಮೇಲೆ ಅದರಿಂದ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆಮೇಲೆ ಟೈಲರಿಂಗಿಗೆ, ಆಮೇಲೆ ಕೃಷಿ ವ್ಯವಸಾಯ ಮಾಡೋರು ಇದ್ದಾರೆ ನಮ್ಮದ್ರಲ್ಲಿ ಸಂಘದಾಗೆ, ಅವರು ಅದಕ್ಕೂ ತಗೊಂಡಿದ್ದಾರೆ. ಹಂಗಾಗಿ ಒಳ್ಳೆ ಉತ್ತಮವಾಗಿ ಗ್ರಾಮೀಣ ಬ್ಯಾಂಕ್ನಾಗ ಒಬ್ಬರು ಸರ್ ನಮ್ಗೆ ಹೆಲ್ಪ್ ಮಾಡಿ, ನೀವು ಬರಮ್ಮ ಸಹಾಯ ಸ್ವಾಮಿ ಕೊಡ್ತೀವಿ ನಾವು ದುಡ್ಡು ಅಂತೇಳಿ ಕೊಟ್ಟು ನಮ್ಗೆ ಸಹಾಯ ಮಾಡಿದ್ದಾರೆ ಸರ್, ಅವ್ರಿಗೆ ಧನ್ಯವಾದಗಳು. ನಮ್ಮ ಕುಟುಂಬದಲ್ಲೇ ನಾವು ಈ 3 ಕಾರ್ಯಕ್ರಮಗಳಿಂದ ಒಂದು ವರ್ಷಕ್ಕೆ 17ರಿಂದ 18,000 ರೂಪಾಯಿನ ದುಡ್ಡು ಕಟ್ತಾ ಇದ್ದೀವಿ. ನಾವು ಇರೋದು 4 ನಮ್ಮ ಮನೆಯಲ್ಲಿ, 4ರಿಗೂ ಕೂಡ ನಾವು ಈ 3 ಯೋಜನೆಗಳನ್ನು ನಾವು ಮಾಡಿದ್ದೀವಿ. ಸಮಾಜನೂ ಕೂಡ ಈ ಯೋಜನೆಗಳನ್ನು ಬಳಸ್ಕೋಬೇಕು ಅಂತೇಳಿ ನಾನು ಇದನ್ನ ಈ ಕಳಕಳಿಯಿಂದ ಕೇಳ್ಕೊಂತೇನೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು,
ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.